ಎಲ್ಲರಿಗೂ ನಮಸ್ಕಾರ. ರಿಯಲ್ ಟಾಕ್ ಕನ್ನಡಕ್ಕೆ ಸ್ವಾಗತ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಘಾತಕಾರಿ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ನೀವು ಕೂಡ ನೋಡಿರಬಹುದು. ಅದೇನಪ್ಪಾ ಅಂದ್ರೆ, ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಬೆಲೆ ಏಕಾಏಕಿ 25 ರೂಪಾಯಿಗಳಷ್ಟು ಹೆಚ್ಚಾಗಲಿದೆ ಅನ್ನೋ ವದಂತಿ. ನೋಡಿ, ಈ ಬೆಚ್ಚಿಬೀಳಿಸುವ ವಿಷಯದ ಹಿಂದಿನ ಅಸಲಿ ಸತ್ಯವೇನು? ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ನಮ್ಮ ದೈನಂದಿನ ಬದುಕನ್ನ ಹೇಗೆ ಬದಲಾಯಿಸಲಿವೆ? ಇವೆಲ್ಲದರ ಬಗ್ಗೆ ಈ ವಿವರಣೆಯಲ್ಲಿ ನಾವು ಆಳವಾಗಿ ವಿಶ್ಲೇಷಣೆ ಮಾಡೋಣ. ಇದು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕಾದ ಬಹಳ ಪ್ರಮುಖವಾದ ಮಾಹಿತಿಯಾಗಿದೆ. ಈ 25 ರೂಪಾಯಿಗಳ ಬೆಲೆ ಏರಿಕೆ ಕೇವಲ ಒಂದು ಗಾಳಿ ಸುದ್ದಿಯಾ? ಇದರ ಹಿಂದಿನ ಅಸಲಿ ಕಥೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ತಜ್ಞರು ಹೇಳುವ ಪ್ರಕಾರ ಆರಂಭದಲ್ಲೇ ಬೆಲೆ ಏರಿಕೆ ಕೇವಲ 4 ರಿಂದ 5 ರೂಪಾಯಿಗಳಷ್ಟೇ ಆಗಬಹುದು. ಆದ್ರೆ ಪರಿಸ್ಥಿತಿ ಕೈಮೀರಿದ್ರೆ ರಾಷ್ಟ್ರದ ಬೊಕ್ಕಸದ ಮೇಲೆ ಬೀಳುವ ಅತಿಯಾದ ಹೊರೆಯಿಂದಾಗಿ ಬರೋಬ್ಬರಿ 25 ರೂಪಾಯಿಗಳಷ್ಟು ಬೆಲೆ ಏರಿಕೆಯಾಗುವ ಅತ್ಯಂತ ಕೆಟ್ಟ ಸನ್ನಿವೇಶವು ನಮ್ಮ ಕಣ್ಣು ಮುಂದೆ ಇದೆ. ಅರ್ಥ ಮಾಡ್ಕೊಳ್ಳಿ, ಇದು ಬರೀ ವದಂತಿಯಲ್ಲ, ನಮ್ಮ ವಿದೇಶಿ ವಿನಿಮಯ ಮೀಸಲಿನ ಮೇಲೆ ಬೀಳುತ್ತಿರುವ ವಿಪರೀತ ಒತ್ತಡದ ನೇರ ಪರಿಣಾಮ. ಈ ಅಪಾಯವನ್ನ ತಡೆಯೋದು ಈಗ ನಮ್ಮೆಲ್ಲರ ಜವಾಬ್ದಾರಿ. ಈ ಬೃಹತ್ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸೋಕೆ ಅಂತಲೇ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ದೇಶದ ಜನತೆಗೆ 12 ತುರ್ತು ಷರತ್ತುಗಳನ್ನು ವಿಧಿಸಲಾಗಿದೆ. ಇವು ಯಾವುದೋ ಸಾಮಾನ್ಯ ಸಲಹೆಗಳಲ್ಲ ಕಣ್ರಿ, ನಮ್ಮ ಆರ್ಥಿಕತೆಯನ್ನ ರಕ್ಷಿಸಿಕೊಳ್ಳಲು ತಂದಿರುವ ಒಂದು ರೀತಿಯ ಕೋವಿಡ್ ಮಾದರಿಯ ಆರ್ಥಿಕ ಲಾಕ್ಡೌನ್ ನಿಯಮಗಳು ಅಂದ್ರೂ ತಪ್ಪಾಗ್ಲಾರ್ದು. ಪೆಟ್ರೋಲ್ ಅನ್ನ ನಾವು ಮನಬಂದಂತೆ ಬಳಸಿದ್ರೆ ದೇಶದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗೋ ಅಪಾಯವಿದೆಯನ್ನೋ ಸ್ಪಷ್ಟ ಎಚ್ಚರಿಕೆಯನ್ನ ಇಲ್ಲಿ ನೀಡಲಾಗಿದೆ. ಈ ಷರತ್ತುಗಳಲ್ಲಿ ಮೊದಲ 5 ನಿಯಮಗಳು ನೇರವಾಗಿ ನಮ್ಮ ಡೈಲಿ ಟ್ರಾವೆಲ್ ಅಂದ್ರೆ ಸಾರಿಗೆ ಇಂಧನ ಬಳಕೆಯನ್ನ ಕಡಿತಗೊಳಿಸುವ ಗುರಿಯನ್ನ ಹೊಂದಿವೆ. ಸಾಧ್ಯವಾದಷ್ಟು ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸುವುದು, ಆಫೀಸ್ಗೆ ಹೋಗುವಾಗ ಸ್ನೇಹಿತರ ಜೊತೆ ಕಾರ್ ಪೂಲಿಂಗ್ ಮಾಡುವುದು, ಕೋವಿಡ್ ಟೈಮಲ್ಲಿ ನಾವೆಲ್ಲ ಒಗ್ಗಿಕೊಂಡಿದ್ದ ವರ್ಕ್ ಫ್ರಮ್ ಹೋಮ್ ಸಂಸ್ಕೃತಿಯನ್ನ ಮತ್ತೆ ಶುರು ಮಾಡುವುದು, ಭೌತಿಕ ಸಭೆಗಳ ಬದಲು ಆನ್ಲೈನ್ ಮೀಟಿಂಗ್ಗಳನ್ನ ಮಾಡುವುದು ಮತ್ತು ಮೆಟ್ರೋದಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸುವುದು ಅತ್ಯಂತ ಪ್ರಮುಖವಾಗಿದೆ. ನಾವು ಪ್ರತಿದಿನ ಉಳಿಸುವ ಲಕ್ಷಾಂತರ ಲೀಟರ್ ಇಂಧನ ಇದೆಯಲ್ಲ, ಅದು ವಿದೇಶಗಳಿಗೆ ಪಾವತಿಸಬೇಕಾದ ನಮ್ಮ ಅಮೂಲ್ಯವಾದ ಡಾಲರ್ ಮೀಸಲನ್ನ ನೇರವಾಗಿ ರಕ್ಷಿಸುತ್ತೆ. ಆದ್ರೆ ಈ 12 ನಿಯಮಗಳಲ್ಲಿ ನೀವು ಕೇಳಿ ಅಕ್ಷರಶಃ ಆಶ್ಚರ್ಯಪಡುವಂತಹ ನಿಯಮ ಅಂದ್ರೆ ಕನಿಷ್ಠ 1 ವರ್ಷದವರೆಗೆ ಚಿನ್ನವನ್ನ ಖರೀದಿಸದಿರುವುದು. ಹೌದು, ಇದರ ಹಿಂದಿನ ಲಾಜಿಕ್ ಬಹಳ ಸ್ಪಷ್ಟವಾಗಿದೆ. ನಮ್ಮ ಭಾರತದಲ್ಲಿ ಕಚ್ಚಾ ತೈಲದ ನಂತರ ನಾವು ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವುದು ಚಿನ್ನವನ್ನೇ. ಈ ಚಿನ್ನವನ್ನ ಖರೀದಿಸಲು ಸಾವಿರಾರು ಕೋಟಿ ಡಾಲರ್ಗಳನ್ನ ನಾವು ವಿದೇಶಕ್ಕೆ ಕಳಿಸಬೇಕಾಗುತ್ತದೆ. ಆದರೆ ಪ್ರಸ್ತುತ ದುಬಾರಿಯಾಗುತ್ತಿರುವ ಕಚ್ಚಾ ತೈಲವನ್ನ ಖರೀದಿಸಲು ನಮಗೆ ಅದೇ ಡಾಲರ್ಗಳ ತುರ್ತು ಅಗತ್ಯವಿದೆ. ಹಾಗಾಗಿ ಸದ್ಯಕ್ಕೆ ಹಳೆಯ ಚಿನ್ನದಲ್ಲೇ ಕೆಲಸ ನಿಭಾಯಿಸುವುದು ದೇಶದ ದೃಷ್ಟಿಯಿಂದ ಸೂಕ್ತ ಅನ್ನೋದು ಈ ನಿಯಮದ ಹಿಂದಿನ ಆಶಯ. ಕೇವಲ ಸಾರಿಗೆ ಮಾತ್ರವಲ್ಲ, ನಮ್ಮ ಲೈಫ್ ಸ್ಟೈಲ್ ಮತ್ತು ಕೃಷಿ ಪದ್ಧತಿಗಳಲ್ಲೂ ಬದಲಾವಣೆ ತರುವುದು ಅಷ್ಟೇ ಮುಖ್ಯ. ನಾವು ಆಮದು ಮಾಡಿಕೊಳ್ಳುವ ಅಡುಗೆ ಎಣ್ಣೆಯ ಬಳಕೆಯನ್ನ ಕಡಿಮೆ ಮಾಡಬೇಕು. ವಿದೇಶಿ ಪ್ರವಾಸಗಳು ಹಾಗೂ ದುಬಾಯಿ, ಇಟಾಲಿಯಂಥ ದೇಶಗಳಲ್ಲೂ ನಡೆಯುವ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಅನ್ನ ಮುಂದೂಡೋದು ಮತ್ತು ಸಂಪೂರ್ಣವಾಗಿ ವೋಕಲ್ ಫಾರ್ ಲೋಕಲ್ ಅಂದ್ರೆ ಸ್ವದೇಶಿ ವಸ್ತುಗಳನ್ನೇ ಬಳಸೋದು. ಇನ್ನು ಕೃಷಿಯಲ್ಲಿ ಡೀಸೆಲ್ ಪಂಪ್ಗಳ ಬದಲು ಸೌರಶಕ್ತಿ ಪಂಪ್ಗಳನ್ನ ಬಳಸಲೇಬೇಕು. ವಿಶೇಷವಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ 50% ಕಡಿತಗೊಳಿಸಬೇಕು. ಯಾಕೆ ಗೊತ್ತಾ? ಯೂರಿಯಾದಂಥ ಗೊಬ್ಬರಗಳನ್ನ ತಯಾರಿಸಲು ನ್ಯಾಚುರಲ್ ಗ್ಯಾಸ್ ಬೇಕು ಮತ್ತು ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಗಗನಕ್ಕೇರಿದೆ. ಇಷ್ಟೊಂದು ಕಠಿಣ ನಿಯಮಗಳನ್ನ ಯಾಕೆ ಜಾರಿಗೆ ತರಬೇಕು ಅಂತ ನೀವು ಯೋಚಿಸ್ತಾ ಇರಬಹುದು. ಇದಕ್ಕೆ ಮುಖ್ಯ ಕಾರಣ ಸದ್ಯಕ್ಕೆ ದೇಶದಲ್ಲಿ ಉಂಟಾಗುತ್ತಿರುವ ಭಾರೀ ಆರ್ಥಿಕ ರಕ್ತಸ್ರಾವ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಎಷ್ಟೇ ಏರಿಕೆಯಾಗಿದ್ದರೂ ಆ ಹೊರೆ ನೇರವಾಗಿ ನಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಳಲಾಗುತ್ತಿದೆ. ಇದರಿಂದಾಗಿ ಇಂಡಿಯನ್ ಆಯಿಲ್ ಮತ್ತು ಬಿಪಿಸಿಎಲ್ನಂತಹ ತೈಲ ಮಾರಾಟ ಕಂಪನಿಗಳು ತಿಂಗಳಿಗೆ ಬರೋಬ್ಬರಿ 30,000 ಕೋಟಿ ರೂಪಾಯಿಗಳ ನಷ್ಟವನ್ನ ಅನುಭವಿಸುತ್ತಿವೆ. ಸರ್ಕಾರವು ಪೆಟ್ರೋಲ್ ಮೇಲೆ ಪ್ರತಿ ಲೀಟರ್ಗೆ 24 ರೂಪಾಯಿ ಮತ್ತು ಡೀಸೆಲ್ ಮೇಲೆ 30 ರೂಪಾಯಿಗಳ ಬೃಹತ್ ಸಬ್ಸಿಡಿ ನೀಡುವ ಮೂಲಕ ಈ ಆರ್ಥಿಕ ಹೊರೆಯನ್ನ ತನ್ನ ಹೆಗಲ ಮೇಲೆ ಹೊರುತ್ತಿದೆ. ಸರಿ, ಈಗ ಈ ಬಿಕ್ಕಟ್ಟಿನ ಮೂಲ ಕಾರಣ ಎಲ್ಲಿದೆ ಅಂತ ಒಳಹೊಕ್ಕು ನೋಡೋಣ ಬನ್ನಿ. ಇದೆಲ್ಲದಕ್ಕೂ ಕಾರಣ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಒಂದು ದೊಡ್ಡ ನೆರಳು ಯುದ್ಧ.
2015ರ ಪರಮಾಣು ಒಪ್ಪಂದ ಮುರಿದು ಬಿದ್ದಾಗಿನಿಂದ ಇದು ಶುರುವಾಯಿತು. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮುಂದೆ 14 ಅಂಶಗಳ ಶಾಂತಿ ಪ್ರಸ್ತಾವನೆಯನ್ನ ಇಟ್ಟಿದ್ರು. ಇದರಲ್ಲಿ ಪ್ರಮುಖವಾಗಿ 12 ವರ್ಷಗಳ ಕಾಲ ಯುರೇನಿಯಂ ಪುಷ್ಟೀಕರಣವನ್ನ ನಿಲ್ಲಿಸುವುದು ಮತ್ತು ಅವರ ಬಳಿ ಇರುವ 60% ಪುಷ್ಟೀಕರಿಸಿದ 440 ಕೆಜಿ ಯುರೇನಿಯಂ ಅನ್ನ ಒಪ್ಪಿಸುವುದು ಸೇರಿತು. ಆದರೆ ಇದನ್ನ ಇರಾನ್ ಒಪ್ಪಿಲ್ಲ. ಬದಲಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನು ಮುಚ್ಚುವ ಬೆದರಿಕೆ ಹಾಕಿತು. ಇದು ಜಾಗತಿಕ ತೈಲ ಬಿಕ್ಕಟ್ಟಿಗೆ ದೊಡ್ಡ ಕಿಡಿಯಾಯಿತು. ಈ ಯುದ್ಧದಿಂದ ಉಂಟಾಗ್ತಿರುವ ಮತ್ತೊಂದು ಅತ್ಯಂತ ಆತಂಕಕಾರಿ ವಿಷಯ ಅಂದ್ರೆ ಕಣ್ಣಿಗೆ ಕಾಣದ ಬೃಹತ್ ಪರಿಸರ ವಿಪತ್ತು. ಅಮೆರಿಕದ ನೌಕಾ ದಿಗ್ಬಂಧನದಿಂದಾಗಿ ಇರಾನ್ ತನ್ನ ತೈಲವನ್ನ ರಫ್ತು ಮಾಡೋಕಾಗ್ತಾ ಇಲ್ಲ. ಅವರ ಬಳಿ ಇರುವ ಎಲ್ಲಾ ಟ್ಯಾಂಕ್ಗಳು ಮತ್ತು ಹಡಗುಗಳು ಆಲ್ರೆಡಿ ಫುಲ್ಲಾಗಿವೆ. ತೈಲ ಬಾವಿಗಳನ್ನ ಒಮ್ಮೆ ನಿಲ್ಸಿದ್ರೆ ಮತ್ತೆ ಪ್ರಾರಂಭಿಸಲು ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ ಮತ್ತು ಬಾವಿ ಹಾಳಾಗುವ ಅಪಾಯವಿರುತ್ತೆ. ಹೀಗಾಗಿ ಬೇರೆ ದಾರಿಯಿಲ್ಲದೆ ಉತ್ಪಾದನೆಯಾದ ಕಚ್ಚಾ ತೈಲವನ್ನ ನೇರವಾಗಿ ಸಮುದ್ರಕ್ಕೆ ಹರಿಸಲಾಗ್ತಿದೆ. ಸ್ಯಾಟಲೈಟ್ ರಾಡಾರ್ ಡೇಟಾ ನೋಡಿದ್ರೆ ದಿಗಿಲಾಗುತ್ತೆ. ಕಾರ್ಗ್ ದ್ವೀಪದ ಬಳಿ ಬರೋಬ್ಬರಿ 12 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಪ್ಪು ತೈಲದ ಪದರ ಇಡೀ ಸಮುದ್ರವನ್ನೇ ಆವರಿಸಿದೆ. ಹಾಗಂತ ಇರಾನ್ ಈ ನೌಕಾ ದಿಗ್ಬಂಧನಕ್ಕೆ ಸುಮ್ಮನೆ ಶರಣಾಗಿಲ್ಲ. ಬದಲಾಗಿ ತನ್ನದೇ ಆದ ರಹಸ್ಯ ತಂತ್ರಗಳನ್ನ ಹೆಣೆಯುತ್ತಿದೆ. ಇಂಡೋನೇಷ್ಯಾದ ರಿಯಾವು ದ್ವೀಪಸಮೂಹದ ಬಳಿ ತಮ್ಮ ಶ್ಯಾಡೋ ಫ್ಲೀಟ್ ಅಂದ್ರೆ ನೆರಳು ಹಡಗುಗಳ ಮೂಲಕ ಕದ್ದು ಮುಚ್ಚಿ ತೈಲವನ್ನ ಒಂದು ಹಡಗಿನಿಂದ ಮತ್ತೊಂದು ಹಡಗಿಗೆ ಟ್ರಾನ್ಸ್ಫರ್ ಮಾಡ್ತಿದೆ. ವರದಿಗಳ ಪ್ರಕಾರ ಸುಮಾರು $2 ಬಿಲಿಯನ್ ಮೌಲ್ಯದ 22 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಈಗಾಗಲೇ ಚೀನಾಗೆ ರವಾನಿಸಲಾಗಿದೆ. ಅಷ್ಟೇ ಅಲ್ಲ, ಈ ಹಣದಿಂದಲೇ ಇರಾನ್ ತಿಂಗಳಿಗೆ ಸುಮಾರು 10,000 ಶಹೀದ್ ಡ್ರೋನ್ಗಳನ್ನ ಮತ್ತು ಕ್ಷಿಪಣಿಗಳನ್ನ ತಯಾರಿಸ್ತಿದೆ ಅನ್ನೋದು ನಿಜಕ್ಕೂ ಎಚ್ಚರಿಕೆಯ ಗಂಟೆ. ಇದರ ನೇರ ಪರಿಣಾಮವಾಗಿ ಇಡೀ ಮಧ್ಯಪ್ರಾಚ್ಯದಲ್ಲಿ ಮಿಲಿಟರಿ ಟೆನ್ಷನ್ ಮಿತಿ ಮೀರ್ತಿದೆ. ಇಸ್ರೇಲ್ ತನ್ನ ದೇಶದಿಂದಲೇ ಇರಾನ್ ಮೇಲೆ ದಾಳಿ ಮಾಡಲು ಅನುಕೂಲವಾಗುವಂತೆ ಇರಾಕ್ ಮರುಭೂಮಿಯಲ್ಲಿ ಸುಮಾರು 1000 ಮೈಲಿಗಳಷ್ಟು ದೂರದಲ್ಲಿ ಒಂದು ರಹಸ್ಯ ಮಿಲಿಟರಿ ಲಾಜಿಸ್ಟಿಕ್ಸ್ ನೆಲೆಯನ್ನೇ ಸ್ಥಾಪಿಸಿದೆ. ಮತ್ತೊಂದೆಡೆ ಯುಎಇ ಫೆಬ್ರವರಿಯಿಂದ ಇದುವರೆಗೆ ತನ್ನ ವಾಯು ರಕ್ಷಣಾ ವ್ಯವಸ್ಥೆಯ ಮೂಲಕ ಬರೋಬ್ಬರಿ 2265 ಡ್ರೋನ್ಗಳು, 551 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು 29 ಕ್ರೂಸ್ ಕ್ಷಿಪಣಿಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸಿದೆ. ಅಂದ್ರೆ ಯೋಚನೆ ಮಾಡಿ, ಇಡೀ ಪ್ರದೇಶ ಈಗ ಒಂದು ಸಣ್ಣ ಕಿಡಿ ಹೊತ್ಕೊಂಡ್ರೂ ಭಸ್ಮವಾಗುವ ಅಂಚಿನಲ್ಲಿದೆ. ಈ ಭೌಗೋಳಿಕ ರಾಜಕೀಯ ಮೇಲಾಟಗಳ ನಡುವೆ ಅತ್ಯಂತ ಬೇಸರದ ಸಂಗತಿಯಂದ್ರೆ ಇದರಲ್ಲಿ ಸಿಲುಕಿ ನಲುಗುತ್ತಿರುವ ಸಾಮಾನ್ಯ ಮುಗ್ಧ ಜನರ ಸ್ಥಿತಿ. ಸ್ಟ್ರೇಟ್ ಆಫ್ ಹಾರ್ಮುಜ್ ಬಳಿ ಪ್ರಯಾಣಿಸುತ್ತಿದ್ದ ನಮ್ಮ ಭಾರತೀಯ ಮರದ ಕಾರ್ಗೋ ಹಡಗಿನ ಮೇಲೆ ಬೆಂಕಿ ಬಿದ್ದು ಒಬ್ಬ ಭಾರತೀಯ ನಾವಿಕ ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು 4 ಗಾಯಗೊಂಡಿದ್ದಾರೆ. ಅದೇ ರೀತಿ ಎಮಿರೇಟ್ಸ್ನ ಫುಜೈರಾ ಬಳಿ ನಡೆದ ದಾಳಿಯಲ್ಲೂ 3 ಭಾರತೀಯರು ಗಾಯಗೊಂಡಿದ್ದಾರೆ. ಹೊತ್ತೆಪಾಡಿಗಾಗಿ ಕೆಲಸಕ್ಕಾಗಿ ವಿದೇಶಕ್ಕೆ ಹೋದ ಮುಗ್ಧ ನಾಗರಿಕರು ಈ ನೆರಳು ಯುದ್ಧದ ಬಲಿಪಶುಗಳಾಗುತ್ತಿರುವುದು ನಿಜಕ್ಕೂ ಅತ್ಯಂತ ನೋವಿನ ಸಂಗತಿಯಲ್ವಾ? ಸರಿ, ಈಗ ಒಮ್ಮೆ ನಮ್ಮ ಸುತ್ತಮುತ್ತಲಿನ ಪ್ರಾದೇಶಿಕ ಆರ್ಥಿಕ ಪರಿಸ್ಥಿತಿಯನ್ನ ಹೋಲಿಕೆ ಮಾಡಿ ನೋಡೋಣ. ಈ ಜಾಗತಿಕ ಬಿಕ್ಕಟ್ಟಿನಿಂದಾಗಿ ಕೇವಲ 1 ವಾರದಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು $7.7 ಬಿಲಿಯನ್ ಕುಸಿದು $690 ಬಿಲಿಯನ್ ತಲುಪಿದೆ. ರೂಪಾಯಿ ಮೌಲ್ಯ ಕುಸಿಯದಂತೆ ತಡೆಯಲು ರಿಸರ್ವ್ ಬ್ಯಾಂಕ್ ಮಾರುಕಟ್ಟೆಗೆ ಡಾಲರ್ಗಳನ್ನ ಬಿಡುತ್ತಿದೆ. ಆದರೂ ಭಾರತ ಎಲ್ಪಿಜಿ ಉತ್ಪಾದನೆಯನ್ನ 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿ ಪರಿಸ್ಥಿತಿಯನ್ನ ಅತ್ಯಂತ ಅದ್ಭುತವಾಗಿ ನಿಭಾಯಿಸುತ್ತಿದೆ. ಅದೇ ಸಮಯದಲ್ಲಿ ನಮ್ಮ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಶ್ರೀಲಂಕಾಗಳಲ್ಲಿ ಏನಾಗ್ತಿದೆ ನೋಡಿ. ಭಾರೀ ವಿದ್ಯುತ್ ಕಡಿತ ಮತ್ತು ಇಂಧನ ಕೊರತೆ ಉಂಟಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಕೊನೆಯದಾಗಿ ಒಂದು ದೊಡ್ಡ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಈ ಜಾಗತಿಕ ಆರ್ಥಿಕ ಆಘಾತದಿಂದ ದೇಶವನ್ನ ರಕ್ಷಿಸಲು ಕೇವಲ ಸರ್ಕಾರದ ಪ್ರಯತ್ನಗಳು ಮಾತ್ರ ಸಾಕಾಗುತ್ತದೆಯೇ? ಅಥವಾ ಪ್ರತಿಯೊಬ್ಬ ನಾಗರಿಕನ ದೈನಂದಿನ ತ್ಯಾಗ ಮತ್ತು ಜವಾಬ್ದಾರಿಯೂ ಅಷ್ಟೇ ಮುಖ್ಯವೇ? ಖಂಡಿತವಾಗಿಯೂ ಮುಖ್ಯ. ದೇಶಕ್ಕಾಗಿ ಹೋರಾಡುವುದು ಅಂದ್ರೆ ಕೇವಲ ಗಡಿಯಲ್ಲಿ ನಿಂತು ಬಂದೂಕು ಹಿಡಿಯುವುದಲ್ಲ. ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಜವಾಬ್ದಾರಿಯುತವಾಗಿ ಸಂಪನ್ಮೂಲಗಳನ್ನು ಉಳಿಸುವುದು ಕೂಡ ಒಂದು ದೊಡ್ಡ ದೇಶಸೇವೆಯೇ ಆಗಿದೆ. ಈ 12 ನಿಯಮಗಳ ಅನಿವಾರ್ಯತೆಯ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನ ಕಾಮೆಂಟ್ಸ್ನಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ಹಾಗೆ ಈ ಮಹತ್ವದ ಮಾಹಿತಿಯನ್ನ ಪ್ರತಿಯೊಬ್ಬರೊಂದಿಗೂ ಶೇರ್ ಮಾಡಿ. ಯಾಕಂದ್ರೆ ಆರ್ಥಿಕ ಜಾಗೃತಿಯೇ ನಮ್ಮೆಲ್ಲರ ಭವಿಷ್ಯದ ಅತಿ ದೊಡ್ಡ ರಕ್ಷಾಕವಚ. ಮುಂದಿನ ವಿವರಣೆಯಲ್ಲಿ ಮತ್ತೆ ಸಿಗೋಣ.